ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕನ್ನಡ ಚಾನಲ್ಗೆ ಸ್ವಾಗತ. ಇಂದಿನ ವಿಷಯ ಇತಿಹಾಸದ ಸೂಫಿ ಪಂಥದ ಧ್ಯಾನದ ಮುಖ್ಯಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಸೂಫ್ ಎಂಬ ಉಣ್ಣೆಯ ಅಂಗಿ ತೊಡುವ ಮುಸ್ಲಿಂ ಸಂತರನ್ನು ಹೀಗೆ ಕರೆಯುವರು. ಏನಂತ ಕರೀತಾರೆ? ಸೂಫಿ. ಹಿಂದೂ ಧರ್ಮದಲ್ಲಿನ ಭಕ್ತಿ ಪಂಥದ ಸಾರವನ್ನು ಇಸ್ಲಾಂನಲ್ಲಿ ಪಡೆದುದು ಸೂಫಿ ಸಂಪ್ರದಾಯ. ಭಾರತದಲ್ಲಿ ಕಾಣಿಸಿಕೊಂಡ ಸೂಫಿ ಸಂತರಲ್ಲಿ ಪ್ರಮುಖರು ಯಾರು ಅಂತ ಕೇಳಲಾದರೆ ಪ್ರಶ್ನೆ, ಶೇಖ್ ಸಲೀಂ ಚಿಸ್ತಿ, ಶೇಖ್ ಇಸ್ಮಾಯಿಲ್ ಮತ್ತು ದಾತಾ ಗಂಜ್ ಬಕ್ಷ್. ನಂತರ ಗುಲಾಮಿ ಸಂತತಿಯ ಐಬಕ್ ಮತ್ತು ಅಲ್ತಮಷ್ ರ ಸಮಕಾಲೀನರಾಗಿದ್ದ ಸೂಫಿ ಸಂತ ಯಾರು ಅಂತ ಕೇಳಲಾದರೆ ಅದಕ್ಕೆ ಸರಿಯಾದ ಉತ್ತರ ಶೇಖ್ ಮೊಯಿನುದ್ದೀನ್ ಚಿಶ್ತಿ. ಶೇಖ್ ಮೊಯಿನುದ್ದೀನ್ ಚಿಶ್ತಿ ಅವರ ಸಮಾಧಿ ಇರುವ ಸ್ಥಳ ಯಾವುದು ಅಂತ ಕೇಳಲಾದರೆ ಅದಕ್ಕೆ ಸರಿಯಾದ ಉತ್ತರ ಅಜ್ಮೀರ್ನಲ್ಲಿದೆ. ಮೊಯಿನುದ್ದೀನ್ ಪರ್ಷಿಯಾ ಸಾಮ್ರಾಜ್ಯದ ಹಿರಲ್ ಬಳಿಯ ಚಿಸ್ತ್ ಗ್ರಾಮದವರು. ಮೊಯಿನುದ್ದೀನ್ ಚಿಶ್ತಿಯು ಜನನವಾದ ವರ್ಷ ಯಾವುದಂತ ಕೇಳಲಾದರೆ ಸರಿಯಾದ ಉತ್ತರ ಕ್ರಿಸ್ತಶಕ 1141ರಲ್ಲಿ. ನಂತರ ಇನ್ನೊಂದು ಪ್ರಶ್ನೆ, ಜೀವಾತ್ಮ ಮತ್ತು ಪರಮಾತ್ಮ ಎರಡು ಒಂದೇ ಎಂದು ಹೇಳಿದ ಸೂಫಿ ಯಾರು? ಮೊಯಿನುದ್ದೀನ್ ಚಿಸ್ತಿ. ಮೊಯಿನುದ್ದೀನ್ ಚಿಸ್ತಿ ಅವರು ಕೊನೆಯುಸಿರೆಳೆದ ವರ್ಷ ಯಾವುದಂತ ಕೇಳಲಾದರೆ ಅದಕ್ಕೆ ಸರಿಯಾದ ಉತ್ತರ ಕ್ರಿಸ್ತಶಕ 1236ರಲ್ಲಿ. ನಂತರ ಗರೀಬ್ ನವಾಜ್ರೆಂದು ಪ್ರಸಿದ್ಧರಾದವರು ಯಾರು ಅಂತ ಕೇಳಲಾದರೆ ಖಾಜಾ ಮೊಯಿನುದ್ದೀನ್ ಚಿಸ್ತಿ. ಸೂಫಿ ಸಂತರ ಆದರ್ಶ, ಇತರರಿಗೆ ನೀನು ಉಪಕಾರ ಮಾಡು, ಪರರು ನಿನಗೆ ಉಪಕಾರ ಮಾಡುತ್ತಾರೆ ಎಂಬ ಆದರ್ಶ. ಅಕ್ಬರನ ಕಾಲದಲ್ಲಿ ಶೇಖ್ ಮೊಯಿನುದ್ದೀನ್ ಚಿಶ್ತಿ ಅವರ ಭವ್ಯವಾದ ಸ್ಮಾರಕವನ್ನು ನಿರ್ಮಿಸಿದ ಸ್ಥಳ ಯಾವುದು ಅಂತ ಕೇಳಲಾದರೆ ಅದಕ್ಕೆ ಸರಿಯಾದ ಉತ್ತರ ಅಜ್ಮೀರ್. ಶೇಖ್ ನಿಜಾಮುದ್ದೀನ್ ಔಲಿಯಾ ಮೊದಲು ನೆಲೆಸಿದ್ದು ಎಲ್ಲಿ? ಸರಿಯಾದ ಉತ್ತರ ಬದಾಯನ್ ಮತ್ತು ಗಯಾಸ್ಪುರ್ನಲ್ಲಿ. ಶೇಖ್ ನಿಜಾಮುದ್ದೀನ್ ಔಲಿಯವರ ಗುರು ಯಾರು ಅಂತ ಕೇಳಲಾದರೆ ಅದಕ್ಕೆ ಸರಿಯಾದ ಉತ್ತರ ಸಂತ ಫರೀದುದ್ದೀನ್. ಶೇಖ್ ನಿಜಾಮುದ್ದೀನ್ ಔಲಿಯಾ ದೆಹಲಿಯಿಂದ ಹೊರ ಹೋಗದಂತೆ ಆಜ್ಞಾಪಿಸಿದ ಸುಲ್ತಾನ ಯಾರು ಅಂತ ಕೇಳಲಾದರೆ ಅದಕ್ಕೆ ಸರಿಯಾದ ಉತ್ತರ ಗಿಯಾಸುದ್ದೀನ್ ತುಘಲಕ್. ಶೇಖ್ ನಿಜಾಮುದ್ದೀನ್ ಔಲಿಯಾ ಅವರನ್ನು ಹೀಗೆ ಕರೆಯಲಾಗುತ್ತಿತ್ತು, ಏನಂತ ಕರೆಯಲಾಗುತ್ತೆ? ಮೆಹಬೂಬ್ ಎ ಇಲಾಹಿ. ದೆಹಲಿಗೆ ಬಂದ ಮೇಲೆ ಸೂಫಿ ಪಂಥವನ್ನು ಜನಪ್ರಿಯಗೊಳಿಸಿದವರು ಯಾರು ಅಂತ ಕೇಳಲಾದರೆ ಅದಕ್ಕೆ ಸರಿಯಾದ ಉತ್ತರ ಶೇಖ್ ನಿಜಾಮುದ್ದೀನ್ ಔಲಿಯಾ. ನಂತರ ಅಮೀರ್ ಖುಸ್ರು ವಿದ್ವಾಂಸನ ಮೇಲೆ ಪ್ರಭಾವ ಬೀರಿದವರು ಯಾರು? ಶೇಖ್ ನಿಜಾಮುದ್ದೀನ್ ಔಲಿಯಾ. ಶೇಖ್ ನಿಜಾಮುದ್ದೀನ್ ಔಲಿಯಾ ಅವರು ಮರಣ ಹೊಂದಿದ ವರ್ಷ ಯಾವುದು ಅಂತ ಕೇಳಲಾದರೆ ಅದಕ್ಕೆ ಸರಿಯಾದ ಉತ್ತರ ಕ್ರಿಸ್ತಶಕ 1325ರಲ್ಲಿ. ನಂತರ ಇನ್ನೊಂದು ಪ್ರಶ್ನೆ, ಅಕ್ಬರನ ಸಮಕಾಲೀನರಾದ ಶೇಖ್ ಸಲೀಂ ಚಿಸ್ತಿ ಅವರು ವಾಸಿಸುತ್ತಿದ್ದ ಸ್ಥಳ ಯಾವುದು ಅಂದರೆ ಫತೇಪುರ್ ಸಿಕ್ರಿ. ಶೇಖ್ ಸಲೀಂ ಚಿಸ್ತಿಯವರ ಕೃಪೆಯಿಂದ ಮೊಘಲ್ ದೊರೆ ಅಕ್ಬರನಿಗೆ ಹುಟ್ಟಿದ ಮಗನ ಹೆಸರು ಏನು? ಸಲೀಂ ಅಥವಾ ಜಹಾಂಗೀರ್ ಎಂಬ ಹೆಸರಿನಿಂದ ಗುರುತಿಸಲ್ಪಡಲಾಗುತ್ತದೆ. ಉಪನಿಷತ್ತುಗಳನ್ನು ಸಂಸ್ಕೃತದಿಂದ ಪರ್ಷಿಯನ್ಗೆ ಭಾಷಾಂತರಿಸಿದ
ಶಹಜಾನನ ಮಗ ದಾರಾ ಶುಕೋ. ಸಿಖ್ ಸುವರ್ಣ ದೇವಾಲಯದ ನೋಡಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದ ಸೂಫಿ ಸಂತರು ಯಾರು ಅಂದರೆ ಮೀರ್ ಮಿಯಾನ್. ಸೂಫಿ ಸಂತರನ್ನು ಹೀಗೆ ಕರೆಯಲಾಗುತ್ತಿತ್ತು. ಏನಂತ ಕರೆಯಲಾಗುತ್ತೆ ಸೂಫಿ ಸಂತರನ್ನು? ಔಲಿಯಾ. ಔಲಿಯಾ ಎಂದರೆ ದೇವರ ಪ್ರತಿನಿಧಿ. ಶೇಖ್ ಸಲೀಂ ಚಿಸ್ತಿ ಅವರು ನಿಧನ ಹೊಂದಿದ ವರ್ಷ ಕ್ರಿಸ್ತಶಕ 1570ರಲ್ಲಿ. ಸೂಫಿ ಸಂತರು ತಮ್ಮ ವಿಚಾರವನ್ನು ಜನಪ್ರಿಯಗೊಳಿಸಲು ಬಳಸಿದ ಭಾಷೆಗಳು ಯಾವುದೆಂದರೆ ಹಿಂದಿ ಹಾಗೂ ಉರ್ದುನಲ್ಲಿ. ಬಂದೇ ನವಾಜರ ಮೊದಲ ಹೆಸರು ಅಬ್ದುಲ್ ಫತಾ. ಬಂದೇ ನವಾಜ್ ಎಂದರೆ ದೇವರ ಸೇವಕ ಎಂದರ್ಥ. ಬಂದೇ ನವಾಜರು ಉನ್ನತ ವ್ಯಾಸಂಗ ಮಾಡಿದ ವಿಶ್ವವಿದ್ಯಾಲಯ ಯಾವುದೆಂದರೆ ಕೈರೋದ ಅರೇಬಿಕ್ ವಿಶ್ವವಿದ್ಯಾಲಯ ಅಂದರೆ ಈಜಿಪ್ಟ್. ಬಂದೇ ನವಾಜರ ಮೊದಲ ಸ್ಥಾನ ಪರ್ಷಿಯಾದ ಹಿರತ್. ಬಂದೇ ನವಾಜರ ಗುರು ಯಾರು ಅಂದರೆ ದೆಹಲಿಯ ನಿಜಾಮುದ್ದೀನ್ ಚಿಶ್ತಿ. ಫಿರೋಜ್ ಬಹುಮನ್ ಶಾ ಕಾಲದಲ್ಲಿ ಬಂದೇ ನವಾಜರು ಬಂದು ನೆಲೆಸಿದ ಹಾಗೂ ಪವಾಡ ಮಾಡಿದ ಸ್ಥಳ ಯಾವುದೆಂದರೆ ಗುಲ್ಬರ್ಗಾ ಅಂದರೆ ಇವತ್ತಿನ ಕಲಬುರಗಿಯಲ್ಲಿ. ಬಂದೇ ನವಾಜರು ರಚಿಸಿದದ್ದು ಯಾವುದೆಂದರೆ ಕವಲಿಗಳು, ಗಜಲ್ಗಳು ಮತ್ತು ಶಾಹಿರಿಗಳು. ಬಂದೇ ನವಾಜರು ಸಂಪರ್ಕ ಹೊಂದಿದ ವೀರಶೈವ ಸಾಧು ಸಂತರ ಹೆಸರು ಯಾವುವು ಅಂದರೆ ಸಿದ್ದಪ್ಪಯ್ಯ, ಅಲ್ಲಮಪ್ರಭು, ಶರಣಬಸವೇಶ್ವರ. ಹಿಂದೂ ಮುಸ್ಲಿಂ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಗ್ರಂಥಗಳನ್ನು ಪಾರ್ಸಿ ಹಾಗೂ ಉರ್ದು ಭಾಷೆಗಳಲ್ಲಿ ರಚಿಸಿದವರು ಯಾರು ಅಂದರೆ ಬಂದೇ ನವಾಜ್. ಕಲಬುರಗಿಯ ವೀರಶೈವ ಸಂತರಾದ ಶರಣಬಸವೇಶ್ವರರೊಂದಿಗೆ ಕೂಡಿಕೊಂಡು ಅನೇಕ ಪವಾಡಗಳನ್ನು ಮಾಡಿದ ಸೂಫಿ ಸಂತರು ಯಾರು ಎಂದರೆ ಬಂದೇ ನವಾಜ್. ಬಂದೇ ನವಾಜರು ರಚಿಸಿದ ಔಷಧಿಗಳ ಹೆಸರುಗಳು ಯಾವುವು ಅಂದರೆ ರುಬಾಯತ್. ದಖನಿ ಉರ್ದು ಸಾಹಿತ್ಯದ ಪಿತಾಮಹ ಯಾರು ಅಂದರೆ ಬಂದೇ ನವಾಜ್. ಬಂದೇ ನವಾಜ್ ದರ್ಗಾ ಇರುವ ನಗರ ಯಾವುದೆಂದರೆ ಕಲಬುರ್ಗಿ ಅಥವಾ ಗುಲ್ಬರ್ಗಾ. ಸೂಫಿಗಳ ಸೇವೆಯನ್ನು ವಿರೋಧಿಸುತ್ತಿದ್ದವರು ಯಾರು ಅಂದರೆ ಸುನ್ನಿಗಳು. ಮತಾಂಧತೆಗೆ ಉದಾಹರಣೆಯಾಗಿ ಕಂಡುಬಂದ ಸೂಫಿ ಸಂತ ಯಾರು ಅಂದರೆ ಶೇಖ್ ಅಬ್ದುಲ್ ಸಿಮ್ಮಾನಿ. ಸೂಫಿ ಸಂತರಿಗೆ ಘೋಷಣೆ ನೀಡಿದ ಸುಲ್ತಾನರಾದ ಹಸನ್ ಬಹುಮನ್ ಶಾ ಹಾಗೂ 1ನೇ ಮೊಹಮ್ಮದ್ ಫಿರೋಜ್ ಶಾ. ಇವರು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡ ನಗರ ಯಾವುದೆಂದರೆ ಕಲಬುರ್ಗಿ. ಸೂಫಿ ಸಂತರಿಗೆ ಘೋಷಣೆ ನೀಡಿದ ವಿಜಯಪುರದ ಸುಲ್ತಾನ ಯಾರು ಅಂದರೆ 2ನೇ ಯೂಸುಫ್ ಇಬ್ರಾಹಿಂ ಹಾಗೂ 1ನೇಯ ಅಲಿ. ಅಬ್ದುಲ್ ಹಸನ್ ಕುತುಬ್ ಶಾ ಹಾಗೂ ಅಬ್ದುಲ್ ಕುತುಬ್ ಶಾ ಅವರು ಗೋಲ್ಕೊಂಡದ ಸುಲ್ತಾನರು. ಸೂಫಿ ಸಂತರಿಗೆ ಪ್ರೋತ್ಸಾಹ ನೀಡಿದ ಅಧ್ಯಯನದ ಸುಲ್ತಾನ ಯಾರು ಅಂದರೆ ಹುಸೇನ್ ಶಾ. ನಂತರ ಸೂಫಿ ಸಂತರಿಗೆ ಘೋಷಣೆ ನೀಡಿದ ಬಿರುದಿನ ಸುಲ್ತಾನ ಯಾರು ಅಂದರೆ ಅಮೀರ್ ಬಾರಿದ್ ಶಾ. ಗೋಲ್ಕೊಂಡದಲ್ಲಿ ಹಿಂದೂ ದೇವಾಲಯಗಳಿಗೆ ದತ್ತಿ ನೀಡಿದ ಸುಲ್ತಾನ ಯಾರು ಅಂದರೆ ಅಬ್ದುಲ್ ಕುತುಬ್ ಶಾ. ಇಲ್ಲಿಗೆ ಸೂಫಿ ಪಂಥದ ಅಧ್ಯಯನದ ಮುಖ್ಯಾಂಶಗಳು ನಾವು ತಿಳಿದುಕೊಂಡಿದ್ದೇವೆ. ಇದು ತಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ, ಪ್ರೋತ್ಸಾಹಿಸಿ. ಈ ಒಂದು ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.